Hello everyone, let's have one more session of file stream classes in C++. Before going into the file and stream classes, we will have one explanation about the input and output for the program. See, till now we executed C++ program. See, this is your C++ program where you have written instructions, coding, and you will execute this program. Being an user, you will provide input to the program and the program will provide the processed output to the user. ಇಷ್ಟು ಏನು ಮಾಡ್ತಾಯಿದ್ರಿ, ಒಂದು ಪ್ರೋಗ್ರಾಮ್ ಬರಿತಾಯಿದ್ರಿ, ಅದರಲ್ಲಿ ಕೋಡಿಂಗ್ ಬರಿತಾಯಿದ್ರಿ, ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಾಯಿದ್ರಿ. ನೀವು ಯೂಸರ್ ಆಗಿ ಆ ಪ್ರೋಗ್ರಾಮ್ಗೆ ಇನ್ಪುಟ್ ಕೊಡ್ತಾಯಿದ್ರಿ. ಪ್ರೋಗ್ರಾಮ್ ಪ್ರೋಸೆಸ್ ಆದಮೇಲೆ ಅದು ನಿಮಗೆ ಔಟ್ಪುಟ್ನ ಕೊಡ್ತಾಯಿತ್ತು. ಫಾರ್ ದಿಸ್ ಪರ್ಪಸ್ ವಿ ಯೂಸ್ಡ್ cin and cout. cin to provide the input for the program and cout to provide the output for the user. Okay, this is one part of the program. Now let's go for the another part. If you have observed, whenever you execute any program, say for example we want to add two numbers and you will type the value like 10, 20 something. It will add the values 10 plus 20 is 30. Okay, you will come back to the program. After that, if you want to execute one more time, you have to give input again. The previous input is not stored. Program ಒಂದ್ಸಲ ಎಕ್ಸಿಕ್ಯೂಟ್ ಮಾಡ್ತೀರಾ, ಅಡಿಷನ್ ಆಫ್ ಟೂ ನಂಬರ್ಸ್ ಮಾಡ್ತಾ ಇದ್ದೀರಾ, 10 + 20 ಕೊಡ್ತೀರಾ, 30 ಇರುತ್ತೆ. ಮತ್ತೆ ವಾಪಸ್ ಪ್ರೋಗ್ರಾಮಿಗೆ ಬಂದು ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದಾಗ ನೀವು ಇನ್ನೊಂದ್ಸಲ ಇನ್ಪುಟ್ ಕೊಡಬೇಕಾಗುತ್ತೆ ಹೊರತು ಮೊದಲನೇ ಸಲ ಕೊಟ್ಟಿರುವಂಥ ಇನ್ಪುಟ್ ಇದರಲ್ಲಿ ಸ್ಟೋರ್ ಆಗಿರೋದಿಲ್ಲ. ಆಯಿತಾ? ಆದರೆ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ತೊಗೊಂಡಾಗ ನಾವು ಪ್ರೋಗ್ರಾಮಿಗೆ ಏನು ಕೊಡ್ತೀವಿ ಡೇಟಾ, ಈ ಡೇಟಾ ನಮಗೆ ಪರ್ಮನೆಂಟಾಗಿ ಸ್ಟೋರ್ ಆಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಥಿಂಕ್ ದಟ್ ಯು ಆರ್ ಓಪನಿಂಗ್ ಆ್ಯನ್ ಅಕೌಂಟ್ ಇನ್ ದ ಬ್ಯಾಂಕ್. ಅವರು ಈ ಪ್ರೋಗ್ರಾಮ್ನ ಓಪನ್ ಮಾಡ್ತಾರೆ. ನೀವು ನಿಮ್ಮೆಲ್ಲ ಡೀಟೇಲ್ಸ್ನ ಕೊಡ್ತೀರಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ. ಸೊ ಅವರೆಲ್ಲ ಡೀಟೇಲ್ಸ್ನು ಪ್ರೋಗ್ರಾಮಿಗೆ ಫೀಡ್ ಮಾಡ್ತಾರೆ, ಪ್ರೋಸೆಸ್ ಆಗುತ್ತೆ, ನಿಮಗೆ ಅಕೌಂಟ್ ಈಸ್ ಜನ್ರೇಟೆಡ್ ಅಂತ ಮೆಸೇಜ್ ಬರುತ್ತೆ. ಫೈನ್. ಮತ್ತೆ ನೀವು ನಾಳೆ ಹೋದಾಗ ನಿಮ್ಮ ಅಕೌಂಟ್ ಡೀಟೇಲ್ಸ್ ಈ ಪ್ರೋಗ್ರಾಮಲ್ಲಿ ಇಲ್ಲ ಅಂತಂದರೆ, ಅಥವಾ ಅಕೌಂಟ್ ಡೀಟೇಲ್ಸ್ ಎಲ್ಲೂ ಸ್ಟೋರ್ ಆಗಿಲ್ಲ, ಮತ್ತೆ ಇನ್ನೊಂದ್ಸಲ ಅಕೌಂಟ್ ಡೀಟೇಲ್ಸ್ ಕೊಡಬೇಕು ಅಂತಂದರೆ, ದಿಸ್ ಈಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ವೆನ್ ಯು ಆರ್ ಡೆವಲಪಿಂಗ್ ವಿತ್ ಎನಿ ಸಾಫ್ಟ್ವೇರ್ಸ್. ಏನೇ ಡೇಟಾ ಕೊಟ್ಟು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಡೇಟಾ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿರಬೇಕು. ಮತ್ತು ನಮಗೆ ಬೇಕಾದಾಗ ಆ ಡೇಟಾ ನಮಗೆ ಅವೈಲೇಬಲ್ ಇರಬೇಕು ಪ್ರೋಸೆಸ್ ಮಾಡೋದಕ್ಕೆ. ನೀವು ಇವಾಗ ಎಕ್ಸಾಮ್ಸ್ ಬರೀತೀರಾ, ಎಕ್ಸಾಮ್ನಲ್ಲಿ ನಿಮ್ಮ ರಿಸಲ್ಟ್ ಜನ್ರೇಟ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಬರೀತಾರೆ. ನಿಮ್ಮ ರಿಸಲ್ಟ್ ಜನ್ರೇಟ್ ಆಗಿ ಒಂದು ಕಡೆ ಸ್ಟೋರ್ ಆಗಿರಬೇಕು. ಸೊ ದಟ್ ಯಾವಾಗಲೇ ನೀವು ರಿಸಲ್ಟ್ಸ್ ನೋಡ್ಕೊಳ್ತೀನಿ ಅಂತಂದರೂ ಆ ಪರ್ಟಿಕ್ಯುಲರ್ ಡೇಟಾ ನಿಮ್ಗೆ ಏನಾಗ್ತಾ ಇರಬೇಕು, ಅವೈಲೇಬಲ್ ಇರಬೇಕು. ಸೊ ಈ ರೀತಿ ಮಾಡೋದಕ್ಕೆ ನಮ್ಗೇನು ಬೇಕಾಗುತ್ತೆ, ವಿ ನೀಡ್ ಟು ಹ್ಯಾವ್ ಅ ಫೈಲ್ಸ್. ಏನಿದು ಫೈಲ್ ಅಂದರೆ, ಫೈಲ್ಸ್ ಆರ್ ನಥಿಂಗ್ ಬಟ್ ದ ಸ್ಟೋರೇಜ್ ಲೊಕೇಶನ್ಸ್. ಓಕೆ, ಡೇಟಾ ವಿಲ್ ಬಿ ಸ್ಟೋರ್ಡ್ ಪರ್ಮನೆಂಟ್ಲಿ ಇನ್ ದ ಫೈಲ್ಸ್ ವೆನೆವರ್ ಯು ಆರ್ ಸ್ಟೋರಿಂಗ್ ಇಟ್ ಇನ್ ಅ ಡಿಸ್ಕ್ ಆರ್ ಅ ಸೆಕೆಂಡರಿ ಸ್ಟೋರೇಜ್. ಪ್ರೋಗ್ರಾಮಲ್ಲಿ ನಾನು ಡೇಟಾ ಕೊಡ್ತಾ ಇದ್ದೀನಿ, ಆ ಡೇಟಾ ಒಂದು ಫೈಲ್ನಲ್ಲಿ ಹೋಗಿ ಸ್ಟೋರ್ ಆಗಿರಲಿ, ಮತ್ತೆ ನಮಗೆ ಬೇಕಾದಾಗ ಫೈಲಿಂದ ಅದು ನಮಗೆ ಓಪನ್ ಆಗಿಬಿಟ್ಟು ಬರಲಿ. ಯಾವಾಗ ಡೇಟಾ ಫೈಲ್ಸಲ್ಲಿ ಸ್ಟೋರ್ ಆಗುತ್ತೋ ಡೇಟಾ ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ನೀವು ಯೂಸರಿಂದ ಪ್ರೋಗ್ರಾಮಿಗೆ ಡೇಟಾ ಕೊಡ್ತೀರಾ, ಪ್ರೋಗ್ರಾಮಲ್ಲಿ ಪ್ರೋಸೆಸ್ ಆಗುತ್ತೆ, ಪ್ರೋಸೆಸ್ ಆಗಿರುವಂಥ ಡೇಟಾ ಎಲ್ಲೋಗಿ ಸ್ಟೋರ್ ಆಗುತ್ತೆ, ನಿಮಗೆ ಫೈಲ್ಸಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ನಿಮಗೆ ನೆಸೆಸಿಟಿ ಇದ್ದಾಗ ನೀವು ಸ್ಟೋರ್ ಮಾಡಿರುವಂಥ ಡೇಟಾ ಫೈಲಲ್ಲಿರುತ್ತೆ, ಫೈಲಿಂದ ನಿಮಗೆ ಪ್ರೋಗ್ರಾಮಿಗೆ ಪಾಸ್ ಆಗಿ ಪ್ರೋಸೆಸ್ ಆಗಿ ಮತ್ತೆ ಅದು ಔಟ್ಪುಟ್ ಆಗಿ ಯೂಸರಿಗೆ ಬರುತ್ತೆ. ಸಿ ಹಿಯರ್ ವಿ ಹ್ಯಾವ್ 2-3 ಸ್ಟೇಜಸ್. ಒಂದು, ಯೂಸರು ಪ್ರೋಗ್ರಾಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ, ಯೂಸರು ಪ್ರೋಗ್ರಾಮ್ಗೆ ಇನ್ಪುಟ್ ಕೊಡ್ತಾ ಇದ್ದಾರೆ, ಪ್ರೋಗ್ರಾಮಲ್ಲಿ ಡೇಟಾ ಪ್ರೋಸೆಸ್ ಆಗ್ತಾ ಇದೆ. ಪ್ರೋಸೆಸ್ ಆದಮೇಲೆ ಯೂಸರ್ಗೆ ಔಟ್ಪುಟ್ ಕೊಡೋದ್ರ ಜೊತೆಗೆ ಈ ಡೇಟಾ ಎಲ್ಲೋಗಿ ಸ್ಟೋರ್ ಆಗ್ತಾ ಇದೆ, ಒಂದು ಫೈಲ್ಸಲ್ಲಿ ಪರ್ಮನೆಂಟಾಗಿ ಸ್ಟೋರ್ ಆಗ್ತಾ ಇದೆ. ಓಕೆ, ಆಮೇಲೆ ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಡೇಟಾ ಬೇಕು ಅಂದಾಗ ಡೇಟಾ ಏನಾಗುತ್ತೆ, ಫೈಲಿಂದ ನಿಮಗೆ C++ ಪ್ರೋಗ್ರಾಮಾಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಹೇಗೇನು ಪ್ರೋಸೆಸ್ ಆಗೋ ನೆಸೆಸಿಟಿ ಇದ್ದ ಪ್ರೋಸೆಸಸ್ ಆಗಿ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗುತ್ತೆ, ಯೂಸರಿಗೆ ಹೋಗುತ್ತೆ. ಸಿ ಹಿಯರ್ ವಿ ಹ್ಯಾವ್ ದ ಆಪರೇಷನ್ಸ್ ಕಾಲ್ಡ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್. Whenever you want to read any data from file to program, then it is a read operation. Whenever you want to store any data from program to file, then it is a write operation. ಇದಕ್ಕೆ ಸಪೋರ್ಟ್ ಮಾಡೋ ಹಾಗೆ C++ಅಲ್ಲಿ ಕೆಲವೊಂದು ಡೇಟಾ ಇದೆ. ಸೊ ಇಲ್ಲಿ ಒಂದು ಪಿಕ್ಚರ್ ರೆಪ್ರೆಸೆಂಟೇಷನ್ ಇದೆ. ಸಿ ದಿಸ್ ಈಸ್ ಯುವರ್ ಫೈಲ್, ಯು ಆರ್ ರೀಡಿಂಗ್ ದ ಡೇಟಾ ಫ್ರಮ್ your file to
ಪ್ರೋಗ್ರಾಮ್. ಸಿ ದಿಸ್ ಈಸ್ ಯುವರ್ ಫೈಲ್, ದಿಸ್ ಈಸ್ ಯುವರ್ ಪ್ರೋಗ್ರಾಮ್. ಇಲ್ಲಿ ನಿಮ್ಮ ಫೈಲಲ್ಲಿ ಡೇಟಾ ಇದೆ. ಫೈಲಿಂದ ಡೇಟಾ ಎಲ್ಲಿಗೆ ಹೋಗ್ತಾ ಇದೆ? ಪ್ರೋಗ್ರಾಮಿಗೆ ಹೋಗ್ತಾ ಇದೆ. ಪ್ರೋಗ್ರಾಮಲ್ಲಿ ಡೇಟಾ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಮೇಲೆ ಆ ಡೇಟಾ ಔಟ್ಪುಟ್ ಆಗಿ ಎಲ್ಲಿಗೆ ಹೋಗಿ ರೈಟ್ ಆಗ್ತಾ ಇದೆ? ಫೈಲಿಗೆ ರೈಟ್ ಆಗ್ತಾ ಇದೆ. ಪ್ರೋಗ್ರಾಮ್ಗೆ ಫೈಲಿಂದ ಡೇಟಾ ಇನ್ಪುಟ್ ಆಗ್ತಾ ಇದೆ. ಪ್ರೋಗ್ರಾಮಲ್ಲಿ ಪ್ರೋಸೆಸ್ ಆಗಿರುವಂಥ ಡೇಟಾ ಔಟ್ಪುಟ್ ಆಗಿ ಎಲ್ಲಿಗೆ ರೈಟ್ ಆಗ್ತಾ ಇದೆ? ಫೈಲಿಗೆ ರೈಟ್ ಆಗ್ತಾ ಇದೆ. ಇದ್ರ ಮಧ್ಯೆ ನಾವಿಲ್ಲಿ ಸ್ಟ್ರೀಮ್ ಅಂತ ನೋಡ್ತೀವಿ. ವಾಟ್ ಈಸ್ ದಿಸ್ ಸ್ಟ್ರೀಮ್ ಅಂದರೆ, ಸ್ಟ್ರೀಮ್ಸ್ ಆರ್ ನಥಿಂಗ್ ಬಟ್ ಫ್ಲೋ ಆಫ್ ಡೇಟಾ. ಈ ಡೇಟಾ ಏನಿದೆ, ಫೈಲಲ್ಲಿರುವಂಥ ಡೇಟಾ ನಿಮ್ಮ ಪ್ರೋಗ್ರಾಮ್ಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಇದು ಡೇಟಾ ವಿಲ್ ಫ್ಲೋ ಇನ್ ದ ಫಾರ್ಮ್ ಆಫ್ ಸ್ಟ್ರೀಮ್ಸ್. ಆವಾಗ ನಾವು ಅದನ್ನು ಇನ್ಪುಟ್ ಸ್ಟ್ರೀಮ್ ಅಂತ ಕರಿತೀವಿ. ಅದೇ ಥರ ಪ್ರೋಗ್ರಾಮಲ್ಲಿರುವಂಥ ಡೇಟಾ ವೆನ್ ಎವರ್ ಇಟ್ ವಾಂಟ್ ಟು ಗೆಟ್ ಸ್ಟೋರ್ಡ್ ಇನ್ ಅ ಫೈಲ್, ದ ಡೇಟಾ ಈಸ್ ಟ್ರಾನ್ಸ್ಫರ್ಡ್ ಆರ್ ಫ್ಲೋ ಇನ್ ಸ್ಟ್ರೀಮ್ಸ್. ಫ್ಲೋ ಆಫ್ ಡೇಟಾ, ಸೊ ದಟ್ ಒನ್ ವಿ ಕಾಲ್ ಇಟ್ ಆಸ್ ಅ ಸ್ಟ್ರೀಮ್. ಅದು ಫ್ಲೋ ಆಫ್ ಡೇಟಾ ಎಲ್ಲಿಂದ ಬರುತ್ತೆ? ಪ್ರೋಗ್ರಾಮಿಂದ ಫೈಲಿಗೆ ಹೋಗಿ ರೈಟ್ ಆಗುತ್ತೆ. ದಿಸ್ ಈಸ್ ಅನ್ ಔಟ್ಪುಟ್ ಫ್ರಮ್ ದ ಪ್ರೋಗ್ರಾಮ್, ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಔಟ್ಪುಟ್ ಸ್ಟ್ರೀಮ್. ಇನ್ ಅದರ್ ವೇ, whenever you are reading a data from a file, then it is an input for the program, so it is called as input stream. ಪ್ರೋಗ್ರಾಮ್ಗೆ ಇನ್ಪುಟ್ ಆಗಿ ಪ್ರೊವೈಡ್ ಆಗ್ತಾ ಇರುತ್ತೆ, ಆವಾಗ ಅದನ್ನು ನಾವು ಇನ್ಪುಟ್ ಆ್ಯಂಡ್ ಸ್ಟ್ರೀಮ್ ಅಂತ ಕರಿತೀವಿ. ಪ್ರೋಗ್ರಾಮಿಂದ ಔಟ್ಪುಟ್ ಆಗಿ ಅದು ಫೈಲಿಗೆ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ, ಆವಾಗ ನಾವು ಅದನ್ನು ಔಟ್ಪುಟ್ ಸ್ಟ್ರೀಮ್ ಅಂತ ಕರಿತೀವಿ. ಇದಕ್ಕೆ ಸಪೋರ್ಟ್ ಮಾಡುವಂಥ ಕ್ಲಾಸಸ್ಸು ಆಲ್ರೆಡಿ ಇನ್ಬಿಲ್ಟ್ ಆಗಿದೆ C++. ಯಾವುದದು ಕ್ಲಾಸ್ ಅಂದರೆ IOS. ಇದು ಸ್ಟ್ರೀಮ್ಸಿಗೆ ಸಂಬಂಧಪಟ್ಟಿದ್ದು, ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್. ಸೊ ಯಾವುದೇ ಪ್ರೋಗ್ರಾಮ್ ಬರೀಬೇಕಾದ್ರೂ ಫಸ್ಟಲ್ಲಿ ನೀವು ಹಾಕ್ತಿದ್ವಲ್ಲ iostream # include iostream.h ಅಂತ ಆಗ್ತಾ ಇದ್ವಲ್ಲ. ಸಿ ದಿಸ್ ಈಸ್ ವಾಟ್ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್. ಅದರಲ್ಲಿ 2 ಫೈಲ್ಸ್ ಬರುತ್ತೆ, ಒಂದು ಇನ್ಪುಟ್ ಸ್ಟ್ರೀಮು ಮತ್ತು ಇನ್ನೊಂದು ಔಟ್ಪುಟ್ ಸ್ಟ್ರೀಮು. ಇನ್ಪುಟ್ ಸ್ಟ್ರೀಮ್ ಅಂದರೆ ನಾವು ಸೀನ್ ಕೊಡ್ತಾ ಇದ್ವಿ, ಡೇಟಾ ಫ್ಲೋ ಆಗ್ತಾಯಿತ್ತು ಪ್ರೋಗ್ರಾಮ್ಗೆ ಯೂಸಿಂಗ್ ಸೀನ್. ಔಟ್ಪುಟ್ ಸ್ಟ್ರೀಮ್ ಅಂತಂದರೆ ಡೇಟಾ ನಮ್ಗೆ ಏನಾಗ್ತಾಯಿತ್ತು? ಔಟ್ಪುಟ್ ಆಗಿ ಬರ್ತಾಯಿತ್ತು ಯೂಸಿಂಗ್ ಔಟ್. ಅದೇ ಇನ್ನೊಂದು ವೇನಲ್ಲಿ, ಸೊ ಇದು ಇದಾಯಿತು ಯೂಸರಿಂದ ಪ್ರೋಗ್ರಾಮಿಂದ ಯೂಸರ್. ಅದೇ ಇನ್ಪುಟ್ ಔಟ್ಪುಟ್ ಸ್ಟ್ರೀಮು ಫೈಲ್ಸ್ ಜೊತೆ ಆದಾಗ ನಮಗೆ ಸಪೋರ್ಟ್ ಮಾಡುವಂಥದ್ದು ifstream, ಇನ್ಪುಟ್ ಫೈಲ್ ಸ್ಟ್ರೀಮ್, ofstream, ಔಟ್ಪುಟ್ ಫೈಲ್ ಸ್ಟ್ರೀಮ್. ಇವೆರಡು ಸ್ಟ್ರೀಮ್ಸು, ಒಂದು ಇಲ್ಲಿ ಬರುವಂಥದ್ದು ಇನ್ಪುಟ್ ಫೈಲ್ ಸ್ಟ್ರೀಮ್, ಇದು ಔಟ್ಪುಟ್ ಫೈಲ್ ಸ್ಟ್ರೀಮ್. ಇದು ಫೈಲ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಫೈಲ್ ರೆಪ್ರೆಸೆಂಟ್ಸ್ ದ ಸ್ಟೋರೇಜ್ ಮೀಡಿಯಮ್ ಫಾರ್ ಸ್ಟೋರಿಂಗ್ ದ ಡೇಟಾ ಆರ್ ಇನ್ಫಾರ್ಮೇಷನ್. ಫೈಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ದ ಸ್ಟೋರೇಜ್ ಮೀಡಿಯಮ್. ಇಟ್ ವಿಲ್ ಸ್ಟೋರ್ ಯುವರ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ಸ್ಟ್ರೀಮ್ಸ್ ರೆಫರ್ ಟು ದ ಸೀಕ್ವೆನ್ಸ್ ಆಫ್ ಬೈಟ್ಸ್. ಸ್ಟ್ರೀಮ್ಸ್ ಆರ್ ನಥಿಂಗ್ ಬಟ್ ದ ಸೀಕ್ವೆನ್ಸ್ ಆಫ್ ಬೈಟ್. ದ ಸೀಕ್ವೆನ್ಸ್ ಆಫ್ ಡೇಟಾ, ಒಂದು ಕಂಟಿನ್ಯೂಸ್ ಫ್ಲೋ ಆಫ್ ಡೇಟಾ, ಸೀಕ್ವೆನ್ಸ್ ಆಫ್ ಡೇಟಾನ ನಾವೇನಂತ ಕರಿತೀವಿ? ಸ್ಟ್ರೀಮ್ಸ್ ಅಂತ ಕರಿತೀವಿ. ಇನ್ ದ ಫೈಲ್ ವಿ ಸ್ಟೋರ್ ದ ಡೇಟಾ ದಟ್ ಈಸ್ ಟೆಕ್ಸ್ಟ್ ಆರ್ ಬೈನರಿ ಡೇಟಾ ಪರ್ಮನೆಂಟ್ಲಿ and use these data to read or write in the form of input and output operation by transferring the bytes of data. ಸೊ ಇಲ್ಲೇನಾಗುತ್ತೆ? ಟೆಕ್ಸ್ಟ್ ಡೇಟಾ ಇರ್ಬೋದು ಅಥವಾ ಬೈನರಿ ಡೇಟಾ ಇರ್ಬೋದು. ಆ ಡೇಟಾನ ನಾವು ಪರ್ಮನೆಂಟ್ಲಿ ಯೂಸ್ ಮಾಡಬೇಕಂತಂದರೆ ವಿ ನೀಡ್ ಟು ಪರ್ಫಾರ್ಮ್ ರೀಡ್ ಆರ್ ರೈಟ್ ಆಪರೇಷನ್ ಇನ್ ದ ಫಾರ್ಮ್ ಆಫ್ ಇನ್ಪುಟ್ ಔಟ್ಪುಟ್ ಆಪರೇಷನ್ ಟ್ರಾನ್ಸ್ಫರಿಂಗ್ ದ ಡೇಟಾ. ಸೊ ವಿ ಯೂಸ್ ದ ಟರ್ಮ್ ಕಾಲ್ಡ್ ಫೈಲ್ ಸ್ಟ್ರೀಮ್ಸ್. ಯಾವಾಗ ಡೇಟಾ ನಿಮಗೆ ಪರ್ಮನೆಂಟಾಗಿ ಸ್ಟೋರ್ ಆಗಬೇಕಂದ್ರೆ ಅದು ಫೈಲಲ್ಲೇ ಸ್ಟೋರ್ ಆಗಬೇಕು. ಆ ಸ್ಟೋರ್ ಆಗೋ ಟೈಮಲ್ಲಿ ನಾವೇನು ಯೂಸ್ ಮಾಡ್ತೀವಿ? fstreams ಅನ್ನೋದನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ofstream ಏನು ಮಾಡಿಕೊಡುತ್ತೆ? ಇಟ್ ರೆಪ್ರೆಸೆಂಟ್ ದ ಔಟ್ಪುಟ್ ಸ್ಟ್ರೀಮ್ ಆ್ಯಂಡ್ ದಿಸ್ ಈಸ್ ಯೂಸ್ಡ್ ಫಾರ್ ರೈಟಿಂಗ್ ಇನ್ ಫೈಲ್ಸ್. ifstream ಅಂದಾಗ ಏನಿದೆ? ಇಟ್ ರೆಪ್ರೆಸೆಂಟ್ ದ ಇನ್ಪುಟ್ ಸ್ಟ್ರೀಮ್ ಆ್ಯಂಡ್ ದಿಸ್ ಈಸ್ ಯೂಸ್ಡ್ ಫಾರ್ ರೀಡಿಂಗ್ ಫ್ರಮ್ ಫೈಲ್ಸ್. fstreams ಅನ್ನೋದು ಎರಡನ್ನೂ ರೆಪ್ರೆಸೆಂಟ್ ಮಾಡುತ್ತೆ, ಔಟ್ಪುಟ್ ಸ್ಟ್ರೀಮ್ ಆಸ್ ವೆಲ್ ಆಸ್ ಇನ್ಪುಟ್ ಸ್ಟ್ರೀಮ್. ಇದಕ್ಕೆ ಸಪೋರ್ಟಿಂಗ್ ಆಗಿರುವಂಥ ಫೈಲ್ಸ್ ಯಾವುದು ಅಂದರೆ ಓಪನ್ ಫಂಕ್ಷನ್ ಟು ಓಪನ್ ದ ಫೈಲ್, read function to read the data, write function to write the data, close function to close the file. ಫೈಲ್ ಓಪನ್ ಮಾಡಬೇಕಂದ್ರೆ ಓಪನ್ ಫಂಕ್ಷನ್ ಯೂಸ್ ಮಾಡ್ತೀವಿ, ಅಲ್ಲಿಗೆ ಡೇಟಾ ರೀಡ್ ಮಾಡಬೇಕಂದ್ರೆ ರೀಡ್ ಫಂಕ್ಷನ್, ಅಲ್ಲಿ ಡೇಟಾ ರೈಟ್ನ ಮಾಡಬೇಕಂದ್ರೆ ರೈಟ್ ಫಂಕ್ಷನ್, ಹಾಗೆ ಡೇಟಾ ಫೈಲ್ನ ಕ್ಲೋಸ್ ಮಾಡಬೇಕಂದ್ರೆ ಕ್ಲೋಸ್ ಫಂಕ್ಷನ್.